ನಗರದಲ್ಲಿ ಮತ್ತೆ ರೋಡ್ ರೇಜ್ ಪ್ರಕರಣ ಮುಂದುವರೆದಿದೆ. ಕಾರಿಗೆ ಅಡ್ಡಲಾಗಿ ಬೈಕ್ ನಿಲ್ಲಿಸಿ ಸವಾರ ಕಿರಿಕ್ ಮಾಡಿದ್ದಾನೆ. ಓಂಕಾರ್ ಎಂಬಾತ ತನ್ನ ಮಗಳನ್ನ ಕಾರಿನಲ್ಲಿ ಸ್ಕೂಲ್ಗೆ ಡ್ರಾಪ್ ಮಾಡೋಕೆ ಹೋಗ್ತಿದ್ದ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಕಾರು ಚಾಲಕನ ಜೊತೆ ಬೈಕ್ ಸವಾರ ಕಿರಿಕ್ ಮಾಡಿದ್ದಾನೆ. ಕಾರಿಗೆ ಅಡ್ಡಲಾಗಿ ಬೈಕ್ ನಿಲ್ಲಿಸಿ ಅವಾಚ್ಯವಾಗಿ ನಿಂದಿಸಿರುವ ಆರೋಪ ಕೇಳಿ ಬಂದಿದೆ. ಹೊರ ರಾಜ್ಯದ ವ್ಯಕ್ತಿ ಕನ್ನಡಿಗನ ಜೊತೆ ಕಿರಿಕ್ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ ಹಿಂದಿ ಮಾತನಾಡುವಂತೆ ಆತ ತಾಕೀತು ಮಾಡಿದ್ದಾನೆ. ಇದು ಬೆಂಗಳೂರು ಇರಬಹುದು, ಕನ್ನಡ ಅಲ್ಲ ಹಿಂದಿ ಮಾತಾಡಿ ಎಂದು ಕಿರಿಕ್ ಮಾಡಿರುವ ಘಟನೆ ಓಲ್ಡ್ ಏರ್ಪೋರ್ಟ್ ರಸ್ತೆಯ ಮುರುಗೇಶ್ ಪಾಳ್ಯದ SNS ಆರ್ಕಿಡ್ನಲ್ಲಿ ನಡೆದಿದೆ. ಘಟನೆಯ ವಿಡಿಯೋ ವೈರಲ್ ಆಗಿದ್ದು ಹೊರ ರಾಜ್ಯದ ವ್ಯಕ್ತಿಯ ಮೇಲೆ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಮೆಟ್ರೋ ಪ್ರಯಾಣದ ದರ ಏರಿಕೆಯ ನಂತರವೂ ಮೆಟ್ರೋ ಸಂಚಾರದಲ್ಲಿ ದಾಖಲೆಯಾಗಿದೆ. ಏಪ್ರಿಲ್ 17ರಂದು ಒಟ್ಟು 9,08,153 ಪ್ರಯಾಣಿಕರು ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ. ಈಗ ನಿಧಾನಕ್ಕೆ ಮೊದಲಿನಿಂದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗ್ತಿದೆ. ಬರ್ತ್ಡೇಗೆ ಶುಭಾಶಯ ಕೋರಿ ಹಾಕಿದ್ದ ಕಟೌಟ್ ಮುರಿದು ಬಿದ್ದಿರೋ ಘಟನೆ ನಾಗರಬಾವಿ ಸರ್ಕಲ್ ಬಳಿ ನಡೆದಿದೆ. ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಹುಟ್ಟುಹಬ್ಬದ ಕಟೌಟ್ನ ಫ್ಲೈಓವರ್ ಮೇಲೆ ಹಾಕಲಾಗಿತ್ತು. ಆದರೆ ಕಟೌಟ್ ರಸ್ತೆ ಕೆಳಗೆ ಬಿದ್ದಿದ್ದು ಕಾರು ಜಖಂ ಆಗಿದೆ. ಸ್ಥಳೀಯ ಟ್ರಾಫಿಕ್ ಪೊಲೀಸರು ಕಟೌಟ್ ತೆರವುಗೊಳಿಸಿದ್ದಾರೆ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಹಿಮಾಲಯದ ಶಿಖರವೇರಿ ಬೆಂಗಳೂರಿನ ನಂದಿನಿ ಲೇಔಟ್ನ ಬಾಲಕಿ ಸಾಧನೆ ಮಾಡಿದ್ದಾಳೆ. ವಿಹಾನ್ ಆನಂದ್ ಎಂಬ 9 ವರ್ಷದ ಬಾಲಕಿ ಎವರೆಸ್ಟ್ ಬೇಸ್ ಕ್ಯಾಂಪ್ ಏರಿದ್ದಾಳೆ. ಭಾರತದಲ್ಲಿ ಎವರೆಸ್ಟ್ ಬೇಸ್ ಕ್ಯಾಂಪ್ ಸಂಪೂರ್ಣ ಮುಗಿಸಿರುವ 10 ಜನರಲ್ಲಿ ಈಕೆ ಕೂಡ ಒಬ್ಬಳಾಗಿದ್ದು, ವಿಹಾನ್ ತಂದೆ ಆನಂದ್ ರಾಜ್, ತಾಯಿ ಸ್ನೇಹಾ ಶೇಖರ್ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.